मरे वाला दीदी है, तो घर को नॉर्मल पेशेंट जैसा आता है, कुछ नहीं आता, घर में खाना खा के आराम से फुल आराम से आता है, कुछ प्रॉब्लम नहीं रहता। आके हॉस्पिटल में फुल मेडिकल रिपोर्ट वो बीपी सब निकलते हैं, सब नॉर्मल है बोलते डॉक्टर। स्टाफ वाले कौन है ये पता नहीं रहता। रात पर 12:30 बजे ऑपरेशन होता। ऑपरेशन होने के बाद भी डॉक्टर बोलते क्या तो खिलाओ, बोलो तो 2 घंटे के बाद बिस्किट खिलाते मम्मा। बिस्किट खिलाने के बाद भी नॉर्मल रहता, और सुबह डॉक्टर परमिशन से और नाश्ता खिलाते सुबह 10-11 बजे बाद वो पेशेंट थोड़ा थोड़ा अनकॉन्शियस होता रहता। हॉस्पिटल में कौन भी नहीं रहता, मम्मी बोलते कौन है बोल के लेके आओ, बोलो तो कौन भी नहीं रेस्पॉन्स नहीं देते। कौन तो क्या वो अनपढ़, हम अनपढ़ लोग हैं क्या रहे, कौन सा दिए तो भी वो पता नहीं चलता दिए तो। उसका बाद वो फुल अनकॉन्शियस होने के बाद 2 घंटे तक कौन है हॉस्पिटल में नहीं रह सकता। 2 ಗಂಟೆ ನಂತರ ಅಲ್ಲಿ ನಮಗೆ ಏನಾರ ಡೌಟ್ ಇದ್ರೆ ನೀವು CC ಕ್ಯಾಮ್ರಾ ಫುಟೇಜ್ ನೋಡ್ಬೋದು। ಇದು ಇವತ್ತು ನನ್ನ ಮನೆಗೆ ಒಬ್ಬನ ಮನೆಗೆ ಆಗಿದೆ ಅಂದಂಗಿಲ್ಲ, ಬೀದರ್ದಾಗ ಒಂದು 500 ಡಾಕ್ಟರ್ 500 ಹಾಸ್ಪಿಟಲ್ ಇದ್ರ ಅದ್ರ ಒಳಗೆ ಮ್ಯಾಕ್ಸಿಮಮ್ ಒಂದು 20 ಡಾಕ್ಟರ್ ಇದ್ದಿರ್ಬೋದು। ಇದು ಇವಾಗ ಆಗಿದೆ ಅಂತೆಲ್ಲ ರೀಸೆಂಟ್ ಆಗಿ 8 ದಿವಸ ಕೆಳಗೆ ನನಗೆ ಜಸ್ಟ್ 10 ನಿಮಿಷ 10 ಮಿನಿಟ್ ಕೆಳಗಡೆ ಫೋನ್ ಮಾಡ್ತಾನೆ, ನಮ್ಮ ತಮ್ಮ ಹಿಂಗೆ ಅನ್ಕಾನ್ಶಿಯಸ್ ಆಗ್ಯದ ಪೇಷಂಟ್, ಏನು ಮಾತಾಡತ್ತಿಲ್ಲ ಅಂದ್ರ ಅದೇ ಟೈಮಿಗೆ ನಾನು 1 ಲಕ್ಷ ರೂಪಾಯಿ ತಗೊಂಡ್ ಬರ್ತೇನೆ ಬೇರೆ ಹಾಸ್ಪಿಟಲ್। ನನಗೆ ಅಟ್ಲೀಸ್ಟ್ 1-2 ಗಂಟೆ ಪೇಲೆ ಮಾಡಿದ್ರೆ ನಾನು ಕಾಲೇ ಮಾಡ್ತಿದ್ದೋ ಅಥವಾ ನನ್ನ ಮನೆ ಮಾಡ್ತಿದ್ದೋ, ನಾ ಬೇರೆ ಪೇಷಂಟ್ ಬೇರೆ ಹಾಸ್ಪಿಟಲ್ ಹೋಯ್ತು। ಆ ಪೇಷಂಟ್ ಜಸ್ಟ್ ಹಾಸ್ಪಿಟಲ್ ಹೋಗಲ್ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಆಲ್ರೆಡಿ ಡೆತ್ ಅಂತ ಹೇಳಿರ್ತಾವ। ಇದೇ ಬಿಸ್ನೆಸ್ ಮಾಡ್ತಾ ಇದಾರೆ ಅವರು। ಹಾಸ್ಪಿಟಲ್ ಅಂದ್ರೆ ಒಂದು ದೇವಸ್ಥಾನ ಅಂತ ಬರ್ತೇವೆ ನಾವು, ಇದು ನಾಟಕ ಹಚ್ಚಿದಾರ ಅವರು। ದಿನ ಇದೇ ಕೂಸು 10 ದಿನ ಕೂಸು ಅದ, ಅದಕ್ಕೆ ಯಾರು ಕೊಡ್ತೀರ ಹೇಳ್ರಿ? ಇವತ್ತೊಂದು ಕರೋಡ ಆದ್ರೆ ನಾ ತಂದಿಲ್ಲ ಕೊಡ್ತೇವೆ, ಮನಿ ಮಾಡಿ ತಂದು ಕೊಡ್ತೇವೆ। ನಮ್ಮ ತಂಗಿಗೆ ಯಾರು ಕೊಡ್ತಾರೆ ಇಲ್ಲಿ? ಪದೇ ಇದೆ। 1-2 ಗಂಟೆ ಪೈಲೆಗಿನ ಹೇಳ್ತಿದ್ರು ಅಂದ್ರೆ ನಾವ್ ಏನೋ ಮಾಡ್ತೀವಿ, ಪೇಷಂಟ್ ನಾರ್ಮಲ್ ಇಲ್ಲ ನಿಮಗೆ ಗೊತ್ತದಲ್ಲ, 2 ಅವರ್ ಪೈಲೆ ಅದು ಏನೋ ಆಗ್ಯದ, ಓಕೆ ಇವಾಗ ಏನೋ ಒಂದು ರೀಸನ್ ಹೇಳ್ತಾರೆ, ಏನಕ್ಕೆ ಅದ್ರ ಮುಂಚೆ ಹೇಳಿದ್ರೆ ಏನಾಯ್ತಿತ್ತು ನಿಮಗ? ಈಗ ನಾನು ರೊಕ್ಕ ಕೊಡ್ತೇವೆ, ನಮ್ಮ ಅಕ್ಕಗೆ ಯಾರು ಕೊಡ್ತಾವ ಹೇಳ್ರಿ? ಫಸ್ಟ್ ಆಫ್ ಆಲ್ ಇದು ಆಗಿನ ಮೇಲೆ ಆ ಪೇಷಂಟ್ ಗೌರ್ಮೆಂಟ್ ಹಾಸ್ಪಿಟಲ್ ಕಳಿಸ್ತಾರ, ಗೌರ್ಮೆಂಟ್ ಹಾಸ್ಪಿಟಲ್ ಕಳ್ಸ ಮೇಲೆ ಅಟ್ಲೀಸ್ಟ್ ಮನುಷ್ಯತ್ವ ಅಂತ ಇರ್ಬೇಕಲ್ಲ। ಪೇಷಂಟ್ ಕೂಸ್ 10 ದಿನ ಕೂಸಿ ಹಿಡ್ಕೊಂಡ್ ಕುಂತ್ರ, ಸ್ಟಾಪ್ ನರ್ಸ್ ಇಲ್ಲ, ಸ್ಟಾಪ್ ದರ್ದ ಇಲ್ಲ, ಜಿಲ್ಲಾಡಳಿತ ಇಲ್ಲ, ಯಾರು ಒಂದ್ ಕಿಸದ್ ಯಾರು ಬಂದ್ ಮಾತಾಡಲ್ಲ ಹೆಂಗಾಗ್ಯದ ಅಂತ ಅಂದ್ರೆ ನಾವು ದಲಿತರೇನು ರೋಡ್ ಮೇಲೆ ಬಿದ್ದಿದ್ದೇವೆ ಅವರಿಗೆ? ಇದ್ರಾಗ ಏನ್ ಮೆಡಿಕಲ್ ಫೀಲ್ಡ್ ಮೇಲೆ ಸಚಿವರ ಹಿಡ್ಕೊಂಡು ಎಲ್ಲರಿಗೂ ಇದ್ದೀರಾ ಏನಿದ್ದೀರಾ? ಪದೇ ಇದೇ ದಲಿತರ ಮೇಲೆ ದಬ್ಬಾಳಿಕೆ ಆಯ್ತಾ ಇರ್ತದ। ಅಟ್ಲೀಸ್ಟ್ ಆಪರೇಷನ್ ಒಂದು ದೊಡ್ಡದಮ್ಮ ಏನೋ ಆಗ್ಯದ ಅಂದ್ರೆ ನಾನು ಒಪ್ಕೋತೀನಿ। ಅಟ್ಲೀಸ್ಟ್ ಒಂದು ಇಂಥ ದಿನಕ್ಕೆ 100 ಆಪರೇಷನ್ ಆಗದ, ಆಪರೇಷನ್ ಫೇಲ್ ಹೆಂಗೈತದ? ಫೇಲ್ ಆಯ್ತಂದ್ರೆ ನಮ್ಗೆ ರೆಸ್ಪಾನ್ಸ್ ಮಾಡ್ಬೇಕಿತ್ತು। ರಾತ್ರಿ 12 ಅಂದ್ರೆ 1ಕ್ಕೆ ರೆಸ್ಪಾನ್ಸ್ ಮಾಡಿದ್ರೆ ನಾವು ಬೇರೆ ಹಾಸ್ಪಿಟಲ್ಗೆ ಹೋಗ್ತೀವಿ। ಏನು ಈಗ ನೀವು ಅಟ್ಲೀಸ್ಟ್ ದುಡ್ಡು ಕಡಿಮೆ ಮಾಡಿದ್ರಲ್ಲ, ದುಡ್ಡು ಕೊಡ್ಲಿಕ್ಕೆ ರೆಡಿದೆ, ನನ್ನ ಪೇಷಂಟ್ ಏನ ಕೊಡ್ರಿ ಆಯ್ತದ ನಮ್ಮ ಕೈಲಿ? ದಯವಿಟ್ಟು ನಂದು ಇಷ್ಟೇ ರಿಕ್ವೆಸ್ಟ್ ಅದ, ನಾವಿಲ್ಲದ ಏನು ಹೇಳೋದಿಲ್ಲ ಮತ್ತದಿಲ್ಲ, ಇದ್ರ ಮೇಲೆ ಇಮಿಡಿಯೇಟ್ಲಿ FIR ಹಾಕಿ ಇದಕ್ಕೆ ಸಂಬಂಧಪಟ್ಟಿರೋ ಸ್ಟಾಪ್ ಕಸ್ಟಡಿ ತಗೊಂಡ ಮೇಲೆ ಕೂಸಿಗೆ ಪರಿಹಾರ ಕೊಟ್ಟ ಮೇಲೆ ಎಲ್ಲ ಹೇಳ್ತೇವೆ। ಅಲ್ಲಿವರೆಗೂ ನಾವು ಈ ಬಾಡಿ ಎಲ್ಲಗೂ ಒಯ್ಯಲ್ಲ, ಯಾರು ಹೇಳಿದ್ರು ನಾವು ಕೇಳಲ್ಲ। ದಯವಿಟ್ಟು ಇದಕ್ಕೆ ಎಲ್ಲರೂ ಕೈ ಜೋಡಿಸ್ರಿ, ಇಷ್ಟು ಹೇಳ್ತೀನಿ। आज जो यहाँ पर फैमिली प्लानिंग हॉस्पिटल में जो घटना हुई है, बहुत अफसोसनाक घटना हुई है। हम इसको बहुत ये समझते हैं, और यहाँ पर जो फैमिली का आप देख रहे हैं पीछे कितना उनको ये है तकलीफ़ हो रही है, ये यहाँ की लापरवाही और डॉक्टर्स की इर्रेस्पॉन्सिबिलिटी और डिपार्टमेंट की इर्रेस्पॉन्सिबिलिटी से आज हम एक इंसान को खो लिए हैं। तो ये आपको सभी को ये जानकारी मिलना चाहिए कि डिस्ट्रिक्ट एडमिनिस्ट्रेटिव और डिस्ट्रिक्ट हेल्थ डिपार्टमेंट और ख़ास तौर DHO साहब यहाँ पर आना, विज़िट होना और डॉक्टर जो भी है उसको सस्पेंड करना, अरेस्ट कराना, ये हमारी और हमारे सभी लोग की डिमांड है, और फैमिली को इंसाफ दिलाना। ಕಾನೂನು ಪ್ರಕಾರ ಆಕ್ಷನ್ ಮಾಡೋದು ಆಕ್ಷನ್ ಮಾಡೋಣ। ಲೀಗಲ್ ಪ್ರೊಸೆಸ್ ಮಾಡಕ್ಕೆ